ನಮಸ್ಕಾರ ಸ್ನೇಹಿತರೆ, ನಮ್ಮ ನಂಬಿಕೆಗೆ ಸ್ವಾಗತ ಸುಸ್ವಾಗತ. ಸ್ನೇಹಿತರೆ, ಮಂಗಳ ಗ್ರಹ ಈಗಾಗಲೇ ಮಂಗಳ ಗ್ರಹದ ಕುರಿತಾದ ನಾನಾ ಕಥೆಗಳು, ಕೌತುಕ ಭರಿತ ವಿಚಾರಗಳು ನಮ್ಮೆಲ್ಲರನ್ನೂ ಒಂದಿಲ್ಲೊಂದು ಕಾರಣದಿಂದಾಗಿ ವಿಸ್ಮಿತರನ್ನಾಗಿಸುತ್ತೆ. ಮಂಗಳ ಗ್ರಹದ ಕುರಿತಾದ ವೈಜ್ಞಾನಿಕ ಉಲ್ಲೇಖಗಳನ್ನು ಗಮನಿಸಿದಾಗ ಮಂಗಳ ಗ್ರಹವು ಸೂರ್ಯನಿಂದ 4ನೇ ಗ್ರಹವಾಗಿದ್ದು ನಮ್ಮ ಸೌರಮಂಡಲದ 2ನೆಯ ಅತಿ ಚಿಕ್ಕ ಗ್ರಹ. ಇಂಗ್ಲಿಷ್ನಲ್ಲಿ ಇದನ್ನು ಮಾರ್ಸ್ ಅಂತ ಕರೆಯಲಾಗುತ್ತೆ. ರೋಮನ್ನರು ಇದನ್ನು ಯುದ್ಧ ದೇವತೆ ಎಂದೇ ಆರಾಧಿಸ್ತಾರೆ. ಇಲ್ಲಿಯೂ ಕೂಡ ದೇವತೆಗಳಿದ್ರು ಅನ್ನೋದು ಸನಾತನ ಪುರಾಣಗಳಂತೆ ರೋಮ್ ಪುರಾಣ ಕಥೆಗಳು ಉಲ್ಲೇಖ ಮಾಡ್ತವೆ. ಇದನ್ನು ಕೆಂಪು ಗ್ರಹ ಎಂದು ಕರೆಯಲಾಗುತ್ತೆ. ಭೂಮಿಗಿಂತ ದೂರದಲ್ಲಿದ್ದು ಗುರುಗ್ರಹಕ್ಕಿಂತ ಹತ್ತಿರದಲ್ಲಿದೆ. ಸುಮಾರು ಭೂಮಿಯ ಅರ್ಧದಷ್ಟು ವ್ಯಾಸವುಳ್ಳ ಈ ಗ್ರಹ ತನ್ನ ಅಕ್ಷವನ್ನು ಸುಮಾರು 24 ಗಂಟೆಗಳಲ್ಲಿ ಸುತ್ತುತ್ತೆ. ಆದರೆ ಸೂರ್ಯನ ಸುತ್ತ ಪ್ರದಕ್ಷಿಣೆ ಹಾಕಲು 2 ವರ್ಷ ಅಂದರೆ 686 ದಿನಗಳೇ ಬೇಕಾಗತ್ತೆ. ಮಂಗಳ ಗ್ರಹದಲ್ಲಿ ನೀರಿರುವ ಬಗ್ಗೆ ನಾಸಾ ಅಧಿಕೃತವಾಗಿ ಸೆಪ್ಟೆಂಬರ್ 28, 2015ರಂದು ಘೋಷಣೆ ಮಾಡಿದೆ. ಮಂಗಳ ಗ್ರಹ ಕೆಂಪು ಬಣ್ಣದಾಗಿರೋದ್ರಿಂದ ಇದನ್ನು ಕೆಂಪು ಗ್ರಹ ಅಥವಾ ಕನ್ನಡದಲ್ಲಿ ಅಂಗಾರಕ ಎಂದು ಕರೆಯಲಾಗುತ್ತೆ. ಇನ್ನೊಂದು ಹೆಸರು ಲೋಹಿತಾಂಗ, ಅಂದರೆ ಕಾದ ಲೋಹದ ಮೈಯುಳ್ಳವನು ಅಂತ. ಮಂಗಳ ಗ್ರಹ ಸೂರ್ಯನಿಂದ ಸುಮಾರು 24 ಕೋಟಿ ಕಿಲೋಮೀಟರ್ ದೂರದಲ್ಲಿ ದೀರ್ಘಾವೃತ್ತಾಕಾರದಲ್ಲಿ ಸುತ್ತುತ್ತಿದ್ರೂ ಭೂಮಿಗೆ ಕಾಣಿಸೋದಿಲ್ಲ. ಸುಮಾರು 2 ವರ್ಷ 2 ತಿಂಗಳಿಗೊಮ್ಮೆ ಸಮೀಪಿಸಿ ದೂರ ಸರಿದಂತೆ ಕಾಣ್ತಾನೆ. ಮಂಗಳನ ಈ ಕೆಂಬಣ್ಣಕ್ಕೆ ಕಾರಣವೇನು? ಅದೇನು ಉರಿಯುವ ಕೆಂಡವ ಎಂಬ ಪ್ರಶ್ನೆಗೆ ಉತ್ತರ ಅಂದರೆ, ವಾತಾವರಣವಿಲ್ಲದ ಈ ಗ್ರಹದ ಮೇಲಿನ ಕಬ್ಬಿಣದ ಆಕ್ಸೈಡ್ಗಳ ಹುಡಿಗಳ ಧೂಳು ಸೂರ್ಯನ ಬೆಳಕನ್ನು ಹೀರಿ ಕೆಂಬಣ್ಣವನ್ನು ಹೊರಸೂಸುವುದೇ ಇದಕ್ಕೆ ಕಾರಣ. ಈಗಾಗಲೇ ಮಂಗಳನ ಅಂಗಳಕ್ಕೆ 10 ಉಪಗ್ರಹಗಳು ಇಳಿತಿದ್ರೂ ಕೂಡ ಯಾವುದರಲ್ಲೂ ಅತ್ಯಂತ ಸ್ಪಷ್ಟವಾಗಿ ಏನಿದೆ ಅನ್ನೋದು ಉತ್ತರ ಸಿಕ್ಕಿಲ್ಲ. ಯಾಕಂದರೆ ಮಂಗಳನ ಅಂಗಳಕ್ಕೆ ಇಳಿದ ಉಪಗ್ರಹ ನೌಕೆಗಳು ಇದ್ದಕ್ಕಿದ್ದಂತೆ ಸಂಪರ್ಕ ಕಡಿದುಕೊಂಡು ಕಣ್ಮರೆಯಾಗುತ್ತಿರುವುದೇ ಇದಕ್ಕೆ ಕಾರಣ. ಹಾಗಾಗಿ ಮಂಗಳನಲ್ಲಿಗೆ ಹೋಗುವ ಮನಸ್ಸು ಮಾಡಿದರೂ ಆ ನಿಗೂಢ ವಿಚಾರ ಮಾತ್ರ ಅದೆಷ್ಟೋ ದೇಶಗಳ ತಲೆಯಿಂದ ಹೋಗುತ್ತಿಲ್ಲ. ಹಿಂದೊಂದು ಕಾಲದಲ್ಲಿ ಮಂಗಳವು ಪ್ರಸ್ತುತಕ್ಕಿಂತ ಗಮನಾರ್ಹವಾಗಿ ಹೆಚ್ಚು ವಾಸಯೋಗ್ಯವಾಗಿತ್ತೆನ್ನುವುದಕ್ಕೆ ಕೆಲವು ಸಾಕ್ಷ್ಯಾಧಾರಗಳಿವೆ. ಆದರೆ ಯಾವುದೇ ಕಾಲದಲ್ಲಿ ಮಂಗಳದ ಮೇಲೆ ಜೀವಿಗಳು ಅಸ್ತಿತ್ವದಲ್ಲಿದ್ದವ ಎಂಬುದು ಮಾತ್ರ ಇನ್ನೂ ಉತ್ತರಿಸಲಾಗದ ಪ್ರಶ್ನೆ. 70ರ ದಶಕದ ನಡುವೆ ಉಡಾಯಿಸಲಾದ ವೈಕಿಂಗ್ ಅನ್ವೇಷಕಗಳು ಮಂಗಳದ ಮೇಲಿಳಿದು ಅಲ್ಲಿ ಸೂಕ್ಷ್ಮ ಜೀವಿಗಳ ಇರುವಿಕೆಯನ್ನು ಕಂಡುಹಿಡಿಯಲು ಮಂಗಳದ ಮಣ್ಣಿನೊಂದಿಗೆ ಕೆಲವು ಪ್ರಯೋಗಗಳನ್ನು ನಡೆಸಿದವು. ಈ ಪ್ರಯೋಗಗಳ ಫಲಿತಾಂಶಗಳು ಆಶಾದಾಯಕವಾಗಿದ್ದರೂ ತದನಂತರ ಹಲವು ವಿಜ್ಞಾನಿಗಳು ಈ ಫಲಿತಾಂಶವನ್ನು ಅಲ್ಲಗಳೆದರು. ಇಂದಿಗೂ ಇವುಗಳ ಬಗ್ಗೆ ವಾದ ವಿವಾದಗಳು ನಡೀತಾಲೇ ಇವೆ. ಭಾರತದ ಹೆಮ್ಮೆಯ ಬಾಹ್ಯಾಕಾಶ ಸಂಶೋಧನಾ ಸಂಸ್ಥೆ ಇಸ್ರೋ ಕೂಡ ಈಗಾಗಲೇ ಮಂಗಳಯಾನವನ್ನು ಯಶಸ್ವಿಯಾಗಿ ಪೂರೈಸಿದೆ. ಮಂಗಳ ಗ್ರಹವನ್ನು ಯುದ್ಧ ಗ್ರಹವೆಂದು ಕರೆದಿರುವುದು ಗಮನಿಸಿದಾಗ ಮಂಗಳ ಗ್ರಹದಲ್ಲಿ ಅಣು ವಿಕಿರಣಗಳಿಂದ ಇಡೀ ವಾತಾವರಣ ನಾಶವಾಗಿರುವುದು ಸ್ಪಷ್ಟವಾಗುತ್ತೆ. ಮೊದಲು ಈ ಗ್ರಹದಲ್ಲಿಯೂ ಸುಮಾರು 15 ಅಡಿಗಳಷ್ಟು ಎತ್ತರದ ಮಾನವರಿಗಿಂತಲೂ ಬಲಶಾಲಿಗಳಾಗಿದ್ದ ಜೀವಿಗಳು ಇದ್ರು ಅನ್ನೋ ವಾದ ಕೂಡ ಇದೆ. ಅವರನ್ನು ಮಾರ್ಟಿಯನ್ಸ್ ಅಂತ ಕರೆಯಲಾಗ್ತಿತ್ತು. ಹೀಗೆ ಬಾಹ್ಯಾಕಾಶ ಜೀವಿಗಳ ಕದನದಲ್ಲಿ ನ್ಯೂಕ್ಲಿಯರ್ ಸ್ಫೋಟ ಯಥೇಚ್ಛವಾಗಿ ಬಳಕೆಯಾಗಿದ್ದರಿಂದ ಜೀವಸಂಕುಲ ನಾಶವಾಗಿದೆ. ಅಲ್ಲದೆ ಬದುಕುಳಿದ ಜೀವಿಗಳು ಇಂದಿಗೂ ನೆಲಮಾಳಿಗೆಯಲ್ಲಿ ಶೆಡ್ ನಿರ್ಮಿಸಿಕೊಂಡು ವಾಸಿಸುತ್ತಿದ್ದಾರೆಂದು ನಾನಾ ಉಲ್ಲೇಖಗಳು ಹರಿದಾಡ್ತಿವೆ. ಅಲ್ಲದೆ ಮಂಗಳ ಗ್ರಹದಿಂದ ಬಂದ ದೇವತೆಗಳೇ ಗ್ರೀಕ್ ಪ್ರಾಂತ್ಯದಲ್ಲಿ ನೆಲೆಗೊಂಡು ಗ್ರೀಕ್ ವಸಾಹತುವಿಗೆ ಕಾರಣರಾದರು ಅನ್ನೋದು ಪುರಾಣ ಕಥೆಗಳ ಉಲ್ಲೇಖ. ಆದರೆ ಎಷ್ಟು ಸರಿ ಅನ್ನೋದು ಕಂಡವರಿಲ್ಲ. ಇನ್ನು ಈಗ ನಡೀತಿರುವ ಅನ್ವೇಷಣೆಗಳನ್ವಯ ಮನುಷ್ಯರು ಮಂಗಳ ಗ್ರಹದಲ್ಲಿ ಜೀವಿಸಬಹುದಾ? ಅಂದರೆ ಮಂಗಳ ಗ್ರಹಕ್ಕೆ ವಲಸೆ ಹೋಗುವುದೆಂದರೆ ಬೇರೊಂದು ಊರು ಅಥವಾ ದೇಶಕ್ಕೆ ಹೋಗಿ ನೆಲೆಸಿದಷ್ಟು ಸುಲಭವಲ್ಲ. ಮಾನವ ಹಾಗೂ ಇತರ ಜೀವಿಗಳು ಲಕ್ಷಾಂತರ ವರ್ಷಗಳಿಂದ ವಿಕಸನಗೊಂಡು ಭೂಮಿಯ ಮೇಲಿನ ಪರಿಸರಕ್ಕೆ ಹೊಂದಿಕೊಂಡಿವೆ. ಮಂಗಳ ಗ್ರಹದಲ್ಲಿ ಇಲ್ಲಿನಂತೆ ಮುಕ್ತವಾಗಿ ಓಡಾಡಿಕೊಂಡಿರಲು ಅಸಾಧ್ಯ. ಯಾವಾಗಲೂ ಆಮ್ಲಜನಕದ ಸಿಲಿಂಡರ್ ಜೊತೆಯಲ್ಲೇ ಇರಬೇಕು. ವಾತಾವರಣದ ಒತ್ತಡ ತೀರಾ ಕಡಿಮೆಯಾದ್ದರಿಂದ ದೇಹದ ರಕ್ತನಾಳಗಳು ಉಬ್ಬಿ ಒಡೆದು ರಕ್ತಸ್ರಾವವಾಗ್ತವೆ. ಹಾಗಾಗಿ ಯಾವಾಗಲೂ ಪ್ರೆಷರ್ ಸೂಟ್ ಧರಿಸಿರಲೇಬೇಕು. ಕಾಂತಕ್ಷೇತ್ರ ಇಲ್ಲದಿರುವುದರಿಂದ ವಿಕಿರಣ ತೀವ್ರತೆ ಅಧಿಕವಾಗಿರುತ್ತೆ. ಭೂಮಿಯ ಮೇಲೆ 1 ವರ್ಷ ಕಾಲದಲ್ಲಿ ಉಂಟಾಗುವ ವಿಕಿರಣ ತಾಡನೆ ಮಂಗಳದಲ್ಲಿ ಒಂದೇ ದಿನದಲ್ಲಿ ಸಂಭವಿಸುತ್ತೆ. ಅತಿಯಾದ ವಿಕಿರಣ ತಾಡನೆಯಿಂದಾಗಿ ಕಣ್ಣಿನ ಪೊರೆ, ಕ್ಯಾನ್ಸರ್, ತಳಿ ವಿಕೃತಿ ಮುಂತಾದ ಸಮಸ್ಯೆಗಳು ತೋರಿಬರ್ತವೆ. ವಿಕಿರಣದಿಂದ ಪಾರಾಗಲು ನೆಲ ಮಾಳಿಗೆಗಳಲ್ಲಿ ವಾಸ ಮಾಡಬೇಕಾಗತ್ತೆ. ಹೀಗೆ ನಿಸರ್ಗಕ್ಕೆ ತೆರೆದುಕೊಳ್ಳದೆ ಮುಚ್ಚಿದ ಪರಿಸರದಲ್ಲಿ ದೀರ್ಘಕಾಲ ವಾಸಿಸೋದ್ರಿಂದ ಹಲವು ಮಾನಸಿಕ ತೊಂದರೆಗಳು ಉಂಟಾಗಬಹುದು. ಮಂಗಳ ಗ್ರಹದ ಕಡಿಮೆ ಗುರುತ್ವವು ಅನೇಕ ಸಮಸ್ಯೆಗಳಿಗೆ ಕಾರಣವಾಗಬಹುದು. ಇಂಟರ್ನ್ಯಾಷನಲ್ ಸ್ಪೇಸ್ ಸ್ಟೇಷನ್ ಗಗನಯಾತ್ರಿಗಳ ಅನುಭವದ ಪ್ರಕಾರ
ಇಲ್ಲಿನ ಕಡಿಮೆ ಗುರುತ್ವದಿಂದಾಗಿ ದೇಹದ ಮೂಳೆ ಮಾಂಸ ಕ್ಷೀಣಿಸಿ ಮೂಳೆ ಮುರಿತ ಉಂಟಾಗಬಹುದು. ಅಲ್ಲದೆ ಭೂಮಿಯ ಮೇಲಿರುವಾಗ ಗುರುತ್ವಕ್ಕೆ ವಿರುದ್ಧ ದಿಕ್ಕಿನಲ್ಲಿ ರಕ್ತ ಸಂಚಲನೆಯಾಗಬೇಕಾದುದರಿಂದ ನಮ್ಮ ಹೃದಯ ಹೆಚ್ಚು ದಕ್ಷತೆಯಿಂದ ಪಂಪ್ ಮಾಡ್ತಿರುತ್ತೆ. ಗುರುತ್ವ ಕಡಿಮೆ ಇದ್ದಲ್ಲಿ ಹೃದಯ ದುರ್ಬಲಗೊಂಡು ಹೃದಯ ಸಂಬಂಧಿ ರೋಗಗಳಿಗೆ ಎಡೆಯಾಗತ್ತೆ. ಹಾಗಾದರೆ ಮನುಷ್ಯನಿಗೆ ಮಂಗಳ ಗ್ರಹದಲ್ಲಿ ವಾಸ ಮಾಡಲು ಸಾಧ್ಯವಿಲ್ಲವಾ? ಸಾಧ್ಯವಿದೆ ಎನ್ನುತ್ತಾರೆ ವಿಜ್ಞಾನಿಗಳು. ಅದಕ್ಕಾಗಿ ಕೆಲವು ಪರಿಹಾರಗಳನ್ನು ಸೂಚಿಸಿದ್ದಾರೆ. ಈ ಸಮಸ್ಯೆಗಳಿಗೆ ಒಂದು ದೀರ್ಘಕಾಲದ ಪರಿಹಾರವೆಂದರೆ ಮಂಗಳ ಗ್ರಹವನ್ನ 2ನೇ ಭೂಮಿಯಾಗಿ ಪರಿವರ್ತಿಸುವುದು. ಅದಕ್ಕೆ ಟೆರಾಫಾರ್ಮಿಂಗ್ ಎನ್ನುತ್ತಾರೆ. ಮೊದಲನೆಯದಾಗಿ ಅಲ್ಲಿ ಒಂದು ದಟ್ಟ ವಾತಾವರಣ ಸೃಷ್ಟಿಸಬೇಕು. ಅಲ್ಲಿನ ಬಂಡೆಗಳು, ಮಣ್ಣು, ಉತ್ತರ ಮತ್ತು ದಕ್ಷಿಣ ಧ್ರುವ ಇವುಗಳಲ್ಲಿ ಹೇರಳವಾಗಿ ಕಾರ್ಬನ್ ಡೈಆಕ್ಸೈಡ್ ಘನೀಭೂತವಾಗಿದೆ. ಅದನ್ನು ಬಿಡುಗಡೆ ಮಾಡೋದ್ರಿಂದ ವಾತಾವರಣದ ದಟ್ಟಣೆಯನ್ನ ಹೆಚ್ಚಿಸಬಹುದು. ಆದರೆ ಘನೀಭೂತವಾದ ಅಷ್ಟೊಂದು ಕಾರ್ಬನ್ ಡೈಆಕ್ಸೈಡ್ ಅನ್ನು ಕರಗಿಸುವುದು ಹೇಗೆ? ಒಂದು ಬೃಹದಾಕಾರದ ಸೌರಪಟವನ್ನ ಹೊತ್ತ ಉಪಗ್ರಹವನ್ನ ಮಂಗಳದ ಸುತ್ತ ಒಂದು ಕಕ್ಷೆಯಲ್ಲಿ ಸ್ಥಾಪಿಸೋದ್ರಿಂದ ಅದು ಸಾಧ್ಯ ಎನ್ನುತ್ತಾರೆ. ಹೀಗೆ ಮಂಗಳ ಗ್ರಹವನ್ನ 2ನೇ ಭೂಮಿಯಾಗಿ ಪರಿವರ್ತಿಸಲು ಹಲವಾರು ಯೋಜನೆಗಳಿವೆ. ಆದರೆ ಅವುಗಳಿಂದ ಭಿನ್ನವಾಗಿ ವಿಜ್ಞಾನಿಗಳು ಮತ್ತೊಂದು ರೀತಿಯ ಯೋಜನೆ ಬಗ್ಗೆಯೂ ಚರ್ಚಿಸುತ್ತಿದ್ದಾರೆ. ಮಂಗಳವನ್ನ 2ನೇ ಭೂಮಿಯಾಗಿ ರೂಪಿಸುವ ಬದಲು ಮನುಷ್ಯನನ್ನೇ ಮಂಗಳದ ಪರಿಸರಕ್ಕೆ ಹೊಂದಿಕೊಳ್ಳುವಂತೆ ಯಾಕೆ ಪರಿವರ್ತಿಸಬಾರದು ಅನ್ನೋ ಆಲೋಚನೆಯಲ್ಲಿದ್ದಾರೆ ವಿಜ್ಞಾನಿಗಳು. ಮನುಷ್ಯ ಉಸಿರಾಡಲು ವಾತಾವರಣ ಬೇಕಿಲ್ಲ. ಅಲ್ಲಿನ ಕಡಿಮೆ ವಾಯು ಒತ್ತಡ, ಗುರುತ್ವ, ಅತಿಯಾದ ವಿಕಿರಣದ ಪರಿಸರದಲ್ಲಿಯೇ ಯಾವ ತೊಂದರೆಯೂ ಇಲ್ಲದೆ ಬದುಕಬಲ್ಲ. ಅದಕ್ಕೆ ಅವಶ್ಯಕವಾದ ನ್ಯಾನೋ ಮತ್ತು ತಳಿ ತಂತ್ರಜ್ಞಾನ ಈಗಾಗಲೇ ಲಭ್ಯವಿದೆ. ಉದಾಹರಣೆಗೆ, ದೇಹಕ್ಕೆ ಬೇಕಾಗುವ ಆಮ್ಲಜನಕವನ್ನು ಒದಗಿಸುವ ನ್ಯಾನೋ ಮಷಿನ್ಗಳನ್ನು ತಯಾರಿಸಬಹುದು. ಮಿನಿ ಗುರುತ್ವದಿಂದ ಉಂಟಾಗುವ ಮೂಳೆ ಮತ್ತು ಮಾಂಸ ಕ್ಷೀಣಿಸುವುದನ್ನು ತಡೆಗಟ್ಟುವಂತಹ ತಳಿ ವಿಕೃತಿಗಳನ್ನು ವಿಜ್ಞಾನಿಗಳು ಈಗಾಗಲೇ ಗುರುತಿಸಿದ್ದಾರೆ. ಅದನ್ನು ಡಿನೋಕೋಕಸ್ ರೇಡಿಯೋಡ್ಯೂರನ್ ಎಂಬ ಬ್ಯಾಕ್ಟೀರಿಯಾ ಪ್ರಭೇದ ಇತರ ಪ್ರಭೇದಗಳಿಗಿಂತ 100 ಪಟ್ಟು ಹೆಚ್ಚು ವಿಕಿರಣ ತಾಡನೆಯನ್ನು ಸಹಿಸಿಕೊಳ್ಳಬಲ್ಲದು. ಅದಕ್ಕೆ ಕಾರಣವಾದ ವಿಶಿಷ್ಟ ತಳಿಗಳನ್ನು ಪತ್ತೆ ಹಚ್ಚಲಾಗಿದೆ. ಹಾಗಿದ್ದಲ್ಲಿ ಆ ರೀತಿಯ ತಳಿಗಳನ್ನು ಮನುಷ್ಯನಿಗೆ ವರ್ಗಾಯಿಸಿದರೆ ಅವನು ಮಂಗಳದ ಪರಿಸರದಲ್ಲಿ ಆರಾಮವಾಗಿ ಬದುಕಬಲ್ಲ. ಅಲ್ಲದೆ ಆ ಗುಣಗಳನ್ನು ಆತನ ಮುಂದಿನ ಪೀಳಿಗೆಗೂ ವರ್ಗಾಯಿಸಬಹುದು. ಈ ಎಲ್ಲ ಯೋಜನೆಗಳು ಸೈದ್ಧಾಂತಿಕವಾಗಿ ಸಾಧ್ಯವಾದರೂ ಸಾಕ್ಷಾತ್ಕಾರಗೊಳ್ಳಬೇಕಾದ್ರೆ ಸಹಸ್ರಾರು ವರ್ಷಗಳೇ ಬೇಕಾಗುತ್ತೆ. ಹೀಗೆ ಇವೆಲ್ಲದರ ನಡುವೆಯೂ ಮಾನವನ ಪ್ರಥಮ ಮಂಗಳಯಾನಕ್ಕೆ ಸಿದ್ಧತೆ ನಡೀತಿದೆ. ಅಮೆರಿಕದ ನಾಸಾ ಸಂಸ್ಥೆ ಒಂದು ಶೋಧಕ ತಂಡವನ್ನು 2030ರ ದಶಕದಲ್ಲಿ ಕಳುಹಿಸಲು ತಯಾರಿ ನಡೆಸಿದೆ. ಅನೇಕ ಖಾಸಗಿ ಸಂಸ್ಥೆಗಳು ಮಂಗಳದ ವಾಸ್ತವ್ಯದಲ್ಲಿ ಉತ್ಸುಕವಾಗಿವೆ. ಇವಿಷ್ಟು ವೈಜ್ಞಾನಿಕವಾಗಿ ಕುರಿತಾದ ಮಂಗಳನ ವಿಚಾರ. ಬನ್ನಿ ಹಾಗಿದ್ರೆ ಈಗಿನ ಕಾಲಮಾನದ ವಿಚಾರವನ್ನು ಬದಿಗೊತ್ತಿ ಒಂದಷ್ಟು ಹೊತ್ತು ಪೌರಾಣಿಕ ಲೋಕದತ್ತ ತಲೆಯಾಡಿಸೋಣ. ಸ್ನೇಹಿತರೆ, ಇದು ನಮ್ಮನ್ನ ಸುರರು ಅಸುರರ ಕಾಲಕ್ಕೆ ಕೊಂಡೊಯ್ಯುತ್ತೆ. ಹಿರಣ್ಯಾಕ್ಷ ಮತ್ತು ಹಿರಣ್ಯಕಶಿಪು ಸಹೋದರರು ಇಡೀ ತ್ರಿಲೋಕವನ್ನೇ ನಡುಗಿಸುತ್ತಿದ್ದ ಕಾಲವದು. ಮಹಾಕ್ರೂರಿಗಳು. ಇವರಿಬ್ಬರಲ್ಲಿ ಅಣ್ಣ ಹಿರಣ್ಯಾಕ್ಷ ಅಸುರರ ರಾಜನಾಗಿದ್ದ. ಇವನ ಉಪಟಳಕ್ಕೆ ಪ್ರಜೆಗಳೆಲ್ಲರೂ ಹೆದರಿ ಹೇಳಿದಂತೆ ಕೇಳ್ತಿದ್ರು. ಇವನನ್ನ ಬಿಟ್ಟು ಬೇರಿನ್ನಾರನ್ನು ಪೂಜಿಸಬಾರದು. ಎಲ್ಲ ದೇವಾಲಯಗಳಲ್ಲೂ ವಿಗ್ರಹ ಕಿತ್ತು ಇವನ ವಿಗ್ರಹಗಳನ್ನೇ ನೆಟ್ಟ. ಅದು ಮಂತ್ರಘೋಷದಿಂದ ಪೂಜಿಸಲೇಬೇಕು. ಉಲ್ಲಂಘಿಸಿದವರಿಗೆ ಕ್ರೂರ ದಂಡನೆಯನ್ನ ವಿಧಿಸಲಾಗ್ತಿತ್ತು. ಹೀಗಾಗಿ ಋಷಿಗಳು ಹೆದರಿ ಕಾಡು ಸೇರಿದ್ರು. ಅಲ್ಲಿಯೂ ಹಿರಣ್ಯಾಕ್ಷ ಬಿಡಲಿಲ್ಲ. ಆಶ್ರಮಗಳಲ್ಲಿ ಅವನನ್ನ ಕುರಿತು ಧ್ಯಾನ ಪ್ರವಚನ ಮಾಡಬೇಕಾಗಿತ್ತು. ಇಂತಹ ರಾಕ್ಷಸನಿಗೆ ವಿಕೇಶಿ ಎಂಬ ಮಗಳಿದ್ಲು. ಈಕೆ ತಂದೆಗೆ ತದ್ವಿರುದ್ಧ. ಬೆಳಗ್ಗೆ ಎದ್ದು ದೇವರ ನಾಮ, ಸ್ನಾನದ ನಂತರ ಗೌರಿ ಪೂಜೆ, ಪರಮಾತ್ಮನ ಪೂಜೆ ಮಾಡುತ್ತಿದ್ದವಳು. ದೇವರಿಗೆ ಹಾಲು ಹಣ್ಣು ನೈವೇದ್ಯ, ನಂತರ ಬಡಬಗ್ಗರಿಗೆ ಹಣ್ಣು ಹಾಲು ಕೊಟ್ಟು ಮಿಕ್ಕಿದ್ದನ್ನ ತಾನು ಸೇವಿಸ್ತಿದ್ಲು. ಹಿರಣ್ಯಾಕ್ಷನಿಗೆ ಇದು ಗೊತ್ತಿದ್ದರೂ ಮಗಳೆಂಬ ಮಮಕಾರ, ಏಕೈಕ ಮಗಳು ಬೇರೆ, ಅತಿ ಪ್ರೀತಿ. ಹಾಗಾಗಿ ಕಂಡು ಕಾಣದಂತೆ ಸಹಿಸಿಕೊಂಡಿದ್ದ. ಈ ವಿಕೇಶಿಯ ಭಕ್ತಿಗೆ ಮಣಿದು ಪರಮಾತ್ಮ ಪ್ರತ್ಯಕ್ಷನಾಗಿ ನಿನಗೇನು ವರಬೇಕು ಅಂತ ಕೇಳ್ದ. ವಿಕೇಶಿ ಎಲ್ಲ ಬಿಟ್ಟು ತನಗೆ ಸುರ ಸುಂದರಿಯಾದ ಮಗಳು ಬೇಕು, ಕರುಣಿಸು ಎಂದು ಬೇಡ್ತಾಳೆ. ಪರಮಾತ್ಮ ಅನುಗ್ರಹಿಸಿದ. ಒಬ್ಬ ಮಗಳು ಹುಟ್ಟಿದ್ಲು. ಆ ಮಗಳು ದೊಡ್ಡವಳಾಗಿ ಬೆಳೆಯುತ್ತಾ ಸುರ ಸುಂದರಾಂಗಿಯಾಗಿ ಬೆಳೀತಾಳೆ. ತುಂಬು ಕೂದಲಿನಿಂದ ತಲೆ ಬಾಚಿದ್ರೆ ಮೊಣಕಾಲಿನವರೆಗೂ ಬರ್ತಿತ್ತು. ದೀರ್ಘ ಕೇಶರಾಶಿ ನೋಡಿ ಅವಳಿಗೆ ಕೇಶ ಎಂದು ಹೆಸರಿಟ್ಟರು. ಈಕೆಯ ಸೌಂದರ್ಯಕ್ಕೆ ಮಾರು ಹೋಗಿ ಅನೇಕ ಯುವಕರು, ರಾಜಾದಿರಾಜರು ಬಂದರು. ಆದರೆ ಕೇಶ ಎಲ್ಲರನ್ನೂ ತಿರಸ್ಕರಿಸ್ತಾಳೆ. ಈ ಕೇಶ ಸೌಂದರ್ಯದ ವಾರ್ತೆ ಪರಮೇಶ್ವರನಿಗೂ ತಲುಪುತ್ತೆ. ಭೂಲೋಕದ ಹೆಣ್ಣಿನ ಮೇಲೆ ಪರಮೇಶ್ವರನಿಗೂ ಆಸೆ ಹುಟ್ಟುತ್ತೆ. ಯೋಚಿಸಿದ ಒಂದು ಕ್ಷಣ ಶಿವ, ಕೇಶ ಹಿರಣ್ಯಾಕ್ಷನ ಮೊಮ್ಮಗಳು, ಅವನು ಒಪ್ಪಿ ಕೇಶ ಒಪ್ಪದಿದ್ದರೆ ಎಂಬ ಶಂಕೆ ಬಂತು. ಆದರೂ ಪರಮೇಶ್ವರನಿಗೆ ಆಸೆ ಚಿಗುರಿ ತನ್ನ ಅದ್ಭುತ ಶಕ್ತಿಯಿಂದ ಅತ್ಯಂತ ಸುಂದರ ಯುವಕನಾದ.
ಭೂಮಿಗೆ ಇಳಿದು ರಾಜನ ಉದ್ಯಾನವನದಲ್ಲಿದ್ದ ಕೇಶಳನ್ನ ನೋಡ್ತಾನೆ. ಆಕೆಯನ್ನ ನೋಡಿದ ಕ್ಷಣ ಮನ ಕರಗಿತ್ತು. ಅವಳ ಸೌಂದರ್ಯಕ್ಕೆ ಪರಮೇಶ್ವರ ಮನಸೋತ. ಕೇಶಳು ಕೂಡ ಆ ಸುಂದರ ಯುವಕನನ್ನ ನೋಡಿ ದಿಗ್ಭ್ರಮೆಗೊಂಡ್ಳು. ಆತನ ಸೌಂದರ್ಯಕ್ಕೆ ಮನಸೋತು ನಾಚಿಕೆಯಿಂದ ತಲೆ ತಗ್ಗಿಸಿದ್ಲು. ಪರಮೇಶ್ವರ ಕೇಶಳನ್ನ ತನ್ನನ್ನ ವರಿಸು ಅಂತ ಕೇಳ್ತಾನೆ. ಕೇಶ ತಾಯಿಯ ಅನುಮತಿ ಬೇಕೆಂದು ಹೇಳ್ತಾಳೆ. ಆದರೆ ಬಂದಿರುವವನು ಈಶ್ವರನೆಂದು ತಿಳಿದು ಕೇಶ ಒಪ್ಪಿ ಗಂಧರ್ವ ವಿವಾಹವಾಗಲು ಪ್ರಯತ್ನಿಸ್ತಾರೆ. ಅದನ್ನ ನೋಡುತ್ತಿದ್ದ ಅಗ್ನಿಗೆ ಮತ್ಸರ ಹುಟ್ಟಿತ್ತು. ನನಗೆ ದೊರಕದ ಹೆಣ್ಣು ಈಶ್ವರನಿಗೆ ಒಲಿದಳಲ್ಲ ಎಂದು. ಈ ವಿವಾಹವನ್ನ ಹೇಗಾದ್ರೂ ಮಾಡಿ ಮುರಿಯಲೇಬೇಕು ಎಂದು ಅಲ್ಲಿಗೆ ಬಂದ. ಕೇಶ ಪರಮೇಶ್ವರ ಬೆರೆತಿರುವುದನ್ನು ನೋಡುತ್ತಾ ಅವರು ಕಾಣದಂತೆ ಮರದ ಹಿಂದಕ್ಕೆ ನಿಲ್ತಾರೆ. ಅಗ್ನಿ ನಿಂತ ಮರ ಗಿಡ ಬಳ್ಳಿಗೆ ಬೆಂಕಿ ಶಾಖ ತಾಕಿತ್ತು. ಹೊಗೆ ಮತ್ತು ಬೆಂಕಿಯನ್ನು ನುಡಿದ ಪರಶಿವನಿಗೆ ಬೆವತ್ತು ಬೆವರಿಳಿತು. ಅದೇ ಸಮಯಕ್ಕೆ ಶಿವನ ತುಟಿಗೆ ಕೇಶ ಮುತ್ತಿಟ್ಟಳು. ಆಗ ಪರಶಿವನ ಒಂದು ಬೆವರು ಹನಿ ತಲೆಯಿಂದ ಬಂದು ಆಕೆಯ ಬಾಯಿ ಸೇರಿತು. ಹೀಗಾಗಿ ಅವರು ನೋಡುತ್ತಿರುವುದನ್ನು ಗಮನಿಸಿದ ಶಿವ ಆಕೆಯನ್ನು ಬಿಟ್ಟು ಹೊರಟು ಹೋದ. ಶಿವನ ಕೋಪವನ್ನ ಕಂಡ ಅಗ್ನಿ ಕೂಡ ಅಲ್ಲಿಂದ ಹೆದರಿ ಪರಾರಿಯಾದ. ಮುಂದೇನು ಮಾಡುತ್ತಾನೋ ಅಂತ ಶಿವನನ್ನೇ ಹುಡುಕಿಕೊಂಡು ಅವನ ಹಿಂದೆ ಹೊರಟ. ತನ್ನ ಗುಪ್ತ ವಿಷಯ ಅಗ್ನಿಗೆ ತಿಳಿಯುತ್ತಲ್ಲ ಎಂಬ ಯೋಚನೆಯಿಂದ ಇತ್ತ ಮತ್ತೆ ಬರಲಿಲ್ಲ. ಈ ಕಡೆ ಬಿಸಿಯಾದ ಬೆವರ ಹನಿ ಕುಡಿದ ಕೇಶಳು ಗರ್ಭಧರಿಸ್ತಾಳೆ. ಆದರೆ ಗರ್ಭದ ಬಿಸಿ ಕೇಶ ತಾಳಲಾರದೆ ಗರ್ಭವನ್ನ ಭೂಮಿಯ ಮೇಲೆ ವಿಸರ್ಜಿಸಿದ್ಲು. ಭೂಮಿ ಆ ಗರ್ಭದಲ್ಲಿ ಶಿವನ ಅಂಶವಿದೆ ಎಂದು ಅದನ್ನ ತನ್ನ ಉದರದಲ್ಲಿ ಮುಚ್ಚಿಟ್ಟು ಕಾಪಾಡ್ತಾಳೆ. ಅದು ಒಂದು ಗಂಡು ಮಗುವಾಗಿ ಉದ್ಭವವಾಯಿತು. ಬೆಂಕಿಯಂತೆ ಉಜ್ವಲವಾಗಿ ಅಗ್ನಿಯಂತೆ ಇದ್ದ. ಅವನ ಪ್ರಕಾಶವನ್ನು ನೋಡಿ ಅವನಿಗೆ ಅಂಗಾರಕ ಎಂದು ಕಶ್ಯಪನು ಜಾತಕ ಕರ್ಮಗಳನ್ನು ಮಾಡಿ ಹೆಸರಿಟ್ಟ. ಭೂಮಿಯು ಕುಜನನ್ನ ಮುಚ್ಚಿಟ್ಟು ಸಾಕಿದ್ದರಿಂದ ಭೂಮಿಪುತ್ರ ಎಂದು ಕರೆದರು. ಕಶ್ಯಪರು ಜಾತಕ ಕರ್ಮಗಳನ್ನು ಮಾಡಿದ್ದರಿಂದ ಅವರ ಪುತ್ರ. ಸೂರ್ಯನಿಗೆ ಕುಜ ಮಿತ್ರ. ಪರಶಿವನ ಮಗನಾಗಿದ್ದರಿಂದ ಚಂದ್ರನ ಸ್ನೇಹಿತನಾಗಿ ಬೆಳೆದು ಮುಂದೆ ಮಂಗಳ ಗ್ರಹ ಎಂದು ಲೋಕ ಪ್ರಸಿದ್ಧಿ ಪಡೆದ. ಹೀಗೆ ಒಂದೊಂದು ಗ್ರಹಗಳ ಸುತ್ತ ಪೋಣಿಸಿರುವ ಕಥೆಗಳು ಅಲ್ಲಿ ಗತಿಸಿರುವ ನೈಜ ಚಿತ್ರಣವೇ ವಿನಃ ಊಹಾಪೋಹದ ಕಥೆಯಾಗಿರುವುದಕ್ಕೆ ಅಸಾಧ್ಯ. ಯಾಕಂದರೆ ಇಂತಹ ಕಥಾನ್ವೇಷಣೆ ಮಾಡಿರೋದು ಸಾಮಾನ್ಯ ಮನುಷ್ಯರಲ್ಲ. ಅವರೆಲ್ಲರೂ ತ್ರಿಕಾಲಜ್ಞಾನಿಗಳು, ಮಹಾನ್ ಋಷಿ ಮುನಿಗಳೇ ಅನ್ನೋದು ಭಾರತೀಯ ಜ್ಞಾನವನ್ನು ಮತ್ತಷ್ಟು ಬೆಳಗುವಂತೆ ಮಾಡಿದೆ. ಇವಿಷ್ಟು ಮಂಗಳ ಗ್ರಹದ ಕುರಿತಾದ ಸಣ್ಣದಾದ ಮಾಹಿತಿ. ಮುಂದಿನ ಎಪಿಸೋಡ್ನಲ್ಲಿ ಮತ್ತೆ ಸಿಗೋಣ. ಅಲ್ಲಿವರೆಗೂ ನಿಮ್ಮ ಆರೋಗ್ಯದ ಕಡೆ ಗಮನವಿರಲಿ. ಟೇಕ್ ಕೇರ್. ನಮಸ್ಕಾರ.